ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರೋ ಮೊದಲ ಆಲೋಚನೆ ಏನು? ನಾವು ಇಲ್ಲದೇ ಇರೋ ಟೈಮ್ನಲ್ಲಿ, ಅಂದರೆ ದುಡಿಯೋ ವ್ಯಕ್ತಿ ಏನಾದರೂ ಕೂಡ ತೀರ್ಕೊಂಡ್ರೆ ಬೇಗ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಸಿಗಬೇಕು, ದೊಡ್ಡ ಕೋಟಿಗಟ್ಟಲೆ ಅಮೌಂಟ್ ಅವ್ರ ಕೈಗೆ ಬರಬೇಕು, ಅವರು ಆರ್ಥಿಕವಾಗಿ ಜೀವನ ಆರಾಮಾಗಿರಬೇಕು ಅಂತಲ್ವಾ? ಆದರೆ ಇವತ್ತು ಬಹುತೇಕ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ತುಂಬ ವಿಚಾರಗಳು ಇವೆ. ನಾವೇನು ಮಾಡ್ತೀವಿ ಅಂದರೆ, ಯಾರೋ ಹೇಳಿದ್ರು ಅಂತಾನೋ ಅಥವಾ ಇನ್ಯಾರೋ ಏಜೆಂಟ್ ಬಂದರು ಅಂತಾನೋ ಸುಮ್ಮನೆ ಮೇಲ್ನೋಟಕ್ಕೆ ಪಾಲಿಸಿ ತೊಗೊಂಡ್ಬಿಡ್ತೀವಿ. ಆದರೆ ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅಂದರೆ ಕೇವಲ ಸಾವಿನ ನಂತರ ಸಿಗೋ ದುಡ್ಡಲ್ಲ. ದುಡಿಯೋ ವ್ಯಕ್ತಿ ತೀರ್ಕೊಂಡ ಮೇಲೆ ಆ ದುಡ್ಡು ಫ್ಯಾಮಿಲಿಗೆ ಹೇಗೆ ಸಿಗಬೇಕು, ಒಟ್ಟಿಗೆ ಸಿಗಬೇಕಾ, ತಿಂಗಳು ಸಂಬಳ ಥರ ಲೈಫ್ ಟೈಮ್ ಬರಬೇಕಾ, ಅದನ್ನು ಕೂಡ ಇವಾಗಲೇ ನೀವೇ ಡಿಸೈಡ್ ಮಾಡಿಡ್ಬೋದು ದುಡಿಯೋ ವ್ಯಕ್ತಿ. ಅಷ್ಟೇ ಅಲ್ಲ, ದುಡಿಯೋ ವ್ಯಕ್ತಿ ಬದುಕಿದ್ದಾಗಲೇ ಯಾವುದಾದ್ರೂ ಗಂಭೀರ ಕಾಯಿಲೆ ಬಂದರೆ ಆಗಲೂ ಇನ್ಶೂರೆನ್ಸ್ ಅವ್ರಿಗೂ ಬೆನಿಫಿಟ್ ಕೊಡುತ್ತೆ, ದುಡಿಯೋ ವ್ಯಕ್ತಿಗೂ ಕೂಡ. ತೀರ್ಕೊಳ್ಳೇಬೇಕು ಅಂತೇನಿಲ್ಲ. ಬನ್ನಿ, ಇವತ್ತು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಗೊತ್ತಿರದ ಪಿನ್ ಟು ಪಿನ್ ಬೆನಿಫಿಟ್ಸನ್ನು ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೀವೊಂದು ಹೊಸ ಪಾಲಿಸಿ ತಗೊಳ್ಳೋ ಮುಂಚೆ ಯಾವುದಕ್ಕೆಲ್ಲ ಗಮನ ಕೊಡಬೇಕು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೊಂದು ಡೌಟ್ ಕ್ಲಿಯರ್ ಮಾಡಿಬಿಡ್ತೀವಿ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಮ್ಮ ಜನರಲ್ಲಿರೋ ದೊಡ್ಡ ತಪ್ಪು ಕಲ್ಪನೆ ಅಂದರೆ ತುಂಬ ಕಾಸ್ಟ್ಲಿ ಅನ್ನೋದು. ಆದರೆ ರಿಯಾಲಿಟಿ ಏನು ಅಂದರೆ, ಮಾರ್ಕೆಟ್ನಲ್ಲಿ ಸಿಗೋ ಅಗ್ಗದ ಇನ್ಶೂರೆನ್ಸ್ ಚೀಪೆಸ್ಟ್ ಅಂದರೆ ಟರ್ಮ್ ಇನ್ಶೂರೆನ್ಸೇ. ಸಿಂಪ್ಲೆಸ್ಟ್ ಆ್ಯಂಡ್ ಚೀಪೆಸ್ಟ್. ನಮ್ಮ ಜನ ಕಟ್ಟಿದ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಾ ಥರದ ಬೇರೆ ಬೇರೆ ಇನ್ಶೂರೆನ್ಸ್ ಪ್ಲ್ಯಾನ್ಸಲ್ಲಿ, ಯುಲಿಪ್ಪಲ್ಲಿ, ಎಂಡೋಮೆಂಟ್ಸಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ವರ್ಷಕ್ಕೆ 50,000, 1 ಲಕ್ಷ ಎಲ್ಲ ಪ್ರೀಮಿಯಂ ಕಟ್ತಾರೆ. ಆದರೆ ಅಲ್ಲಿ ಸಿಗೋ ಕವರ್ ಕೇವಲ 5ರಿಂದ 10 ಲಕ್ಷ ಮಾತ್ರ. ಇವತ್ತಿನ ದಿನದಲ್ಲಿ ದುಡಿಯೋ ವ್ಯಕ್ತಿಗೆ ಏನಾದರೂ ಆಗಿ ಅವ್ರನ್ನ ಫ್ಯಾಮಿಲಿ ಕಳ್ಕೊಂಡ್ರೆ ಈ 5 ಲಕ್ಷ ರೂಪಾಯಿ ಒಂದು ವಾರದ ಹಾಸ್ಪಿಟಲ್ ಬಿಲ್ಗೂ ಸಾಕಾಗಲ್ವಲ್ಲ. ಆದರೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಪ್ಯೂರ್ ಪ್ರೊಟೆಕ್ಷನ್ ಪ್ಲ್ಯಾನ್ ವಿತ್ ಹೈ ಫಿನಾನ್ಷಿಯಲ್ ಪ್ರೊಟೆಕ್ಷನ್. ಇಲ್ಲಿ ನಿಮಗೆ ಯಾವುದೇ ರಿಟರ್ನ್ಸ್ ಬರೋದಿಲ್ಲ, ಆದರೆ ನಿಮ್ಮ ಕುಟುಂಬಕ್ಕೆ ಸಿಗೋ ಭದ್ರತೆ ತುಂಬ ದೊಡ್ಡದಾಗಿರುತ್ತೆ. ಉದಾಹರಣೆಗೆ, ನಿಮ್ಮೊಂದು 25ನೇ ವಯಸ್ಸು, ಬರೋಬ್ಬರಿ 1 ಕೋಟಿ ರೂಪಾಯಿ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ತೀರಿ ಅಂತ ಹೇಳಿದ್ರೆ, ನೀವು ತಿಂಗಳಿಗೆ ಹಾರ್ಡ್ಲಿ ಎಷ್ಟು ಕಟ್ತೀರಿ? 600-700 ರೂಪಾಯಿ ಕಟ್ತೀರಿ. ದಿನಕ್ಕೆ 25-30 ರೂಪಾಯಿ ಕಟ್ತೀರಿ ಅಷ್ಟೇ. ಒಂದು ಟೀ ಅಥವಾ ಕಾಫಿಗಿಂತ ಕಮ್ಮಿ ರೇಟ್. ದಿನಕ್ಕೆ 25-30 ರೂಪಾಯಿ ಅಷ್ಟೇ. ಆದರೆ ಆ ಪ್ರತಿ ದಿನವೂ ನಿಮ್ಮ ತಲೆ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲಿರೋ ರಕ್ಷಣಾ ಕವಚ 1 ಕೋಟಿ ರೂಪಾಯಿದು. ದಿನಕ್ಕೆ 25-30 ರೂಪಾಯಿ ಲೆಕ್ಕದಲ್ಲಿ. ಇದರಲ್ಲಿ ಮತ್ತೊಂದು ದೊಡ್ಡ ಬೆನಿಫಿಟ್ ಅಂತ ಹೇಳಿದ್ರೆ ಪ್ರೀಮಿಯಂ ಲಾಕ್ ಇನ್. ಅಂದರೆ ನೀವು 25ನೇ ವಯಸ್ಸಲ್ಲಿ ತಿಂಗಳಿಗೊಂದು 600-700 ರೂಪಾಯಿಗೆ ಪಾಲಿಸಿಯನ್ನು ಶುರು ಮಾಡಿದ್ರೆ, ನಿಮಗೆ 59 ವಯಸ್ಸಾಗೋವರೆಗೂ ಅದೇ 10,000 ಮಾತ್ರ ಕಟ್ಟಬೇಕು. ಬೆಲೆ ಏರಿಕೆಯಾಗಿದೆ ಅಂತ ಕಂಪನಿಗಳು ನಿಮ್ಮ ಪ್ರೀಮಿಯಮನ್ನು 1 ರೂಪಾಯಿ ಕೂಡ ಹೆಚ್ಚು ಮಾಡೋ ಹಾಗಿಲ್ಲ. ಇದು ಕೂಡ ದೊಡ್ಡ ಪ್ಲಸ್ ಪಾಯಿಂಟ್. ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಏನು ಅಂದರೆ, ತಿಂಗಳು ಅಥವಾ ವರ್ಷ ನೀವು ಅದು ಮರ್ತು ಬಿಟ್ಟರೆ ಅನ್ನೋ ಆತಂಕನೂ ಪಡಬೇಕಾಗಿಲ್ಲ ಸ್ನೇಹಿತರೆ. ನೀವು ಆಟೋ ಪೇ ಸೆಟ್ ಮಾಡಿಡ್ಬೋದು ನಿಮ್ಮ UPIನಲ್ಲಿ. ಆಟೋಮ್ಯಾಟಿಕಲಿ ಕಟ್ಟಾಗಿ ಅದು ಹೋಗ್ತಾ ಇರುತ್ತೆ. ಆಟೋಮ್ಯಾಟಿಕಲಿ ತಿಂಗಳಿಗೆ 400, 500, 600 ವಾಟೆವರ್, ಅದು ಎಷ್ಟು ಪ್ರೀಮಿಯಂ ಬರುತ್ತೆ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಆಟೋಮೆಟಿಕಲಿ ಕಟ್ಟಾಗಿ ಹೋಗ್ತಿರುತ್ತೆ. ಯಾವಾಗಲೂ ಆ ಕೋಟಿಗಟ್ಟಲೆ, 1 ಕೋಟಿ 2 ಕೋಟಿಯ ರಕ್ಷಣೆಯ ಅಂಬ್ರೆಲ್ಲಾ, ಆ ಛತ್ರಿ ಫ್ಯಾಮಿಲಿಯ ತಲೆ ಮೇಲೆ ಇದ್ದೇ ಇರುತ್ತೆ. ದುರಂತ ಏನಾದರೂ ನಡೆದು, ಅನಿರೀಕ್ಷಿತ ಘಟನೆ ಏನಾದರೂ ನಡೆದು ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ, ಆಗ ಈ ಪ್ರೊಟೆಕ್ಷನ್, ಆ ದುಡ್ಡು ಫ್ಯಾಮಿಲಿಗೆ ಲಂಸಮ್ 1 ಶಾಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಅವರ ಅಕೌಂಟಿಗೆ ಬರುತ್ತೆ. 1 ಕೋಟಿಗೆ ಮಾಡಿಸಿದ್ರೆ 1 ಕೋಟಿ, 2 ಕೋಟಿಗೆ ಮಾಡಿಸಿದ್ರೆ 2 ಕೋಟಿ ಬಂದುಬಿಡುತ್ತೆ. ಸರಿ, ಪ್ರೀಮಿಯಂ ಕಮ್ಮಿ ಇದೆ, ಇವತ್ತೇ ಒಂದು ಪಾಲಿಸಿ ತಗೋಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ. ಆದರೆ ಅಲ್ಲಿಂದ ತುಂಬ ಜನ ಕನ್ಫ್ಯೂಷನ್ ಶುರುವಾಗುತ್ತೆ. 100 ಕಂಪನಿಗಳಿವೆ, 1000 ಪಾಲಿಸಿಗಳಿವೆ. ಅರ್ಥವಾಗದ ಹಿಡನ್ ಕ್ಲಾಸಸ್ ಇರ್ತವೆ. ಒಂದು ವೇಳೆ ದುಡಿಯೋ ವ್ಯಕ್ತಿ ಮೃತಪಟ್ಟ ಮೇಲೆ ಕಂಪ್ನಿಯವರು ಕೊಟ್ಟಿಲ್ಲ ಅಂದರೆ, ಕ್ಲೇಮ್ ರಿಜೆಕ್ಟ್ ಆದರೆ ಅನ್ನೋ ಯೋಚನೆಗಳನ್ನೆಲ್ಲ ಮಾಡಿ ತುಂಬ ಜನ ಆ ಪ್ರೊಟೆಕ್ಷನ್ನೇ ಫ್ಯಾಮಿಲಿ ಕೊಡೋದಿಲ್ಲ, ಲೇಟ್ ಮಾಡಿಬಿಡ್ತಾರೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನೀವು ಡಿಟೋ ಇನ್ಶೂರೆನ್ಸ್ನವರ ಹೆಲ್ಪನ್ನು ಪಡಿಬೋದು. ಇದು ಇನ್ಶೂರೆನ್ಸ್ ಅಡ್ವೈಸರಿ ಪ್ಲ್ಯಾಟ್ಫಾರ್ಮ್. IRDAIನಿಂದ ಸರ್ಟಿಫೈ ಆಗಿರೋ ಎಕ್ಸ್ಪರ್ಟ್ಸ್ ನಿಮಗೆ ಅಡ್ವೈಸ್ ಮಾಡ್ತಾರೆ. ನೀವು ಕಾಲ್ ಮಾಡಿದ ತಕ್ಷಣ ದಿನಕ್ಕೆ ಆಮೇಲೆ 100 ಸಲ ವಾಪಸ್ ಕಾಲ್ ಅವ್ರು ಮಾಡಲ್ಲ. ನೀವು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಅವರ ಲಿಂಕ್ ಮೇಲೆ ಹೋಗಿ ನೀವು ಕಾಲ್ ಸ್ಕೆಡ್ಯೂಲ್ ಮಾಡಿಕೊಂಡ್ರೆ, ನೀವು ಫ್ರೀ ಇರೋ ಟೈಮ್ನಲ್ಲಿ ಅದೊಂದು ಕಾಲ್ ಅಷ್ಟೇ ನಿಮಗೆ ಬರುತ್ತೆ. ಅಥವಾ ವಾಟ್ಸಪ್ನಲ್ಲೂ ಕೂಡ ನೀವು ಚಾಟ್ ಮಾಡ್ಬೋದು ಅವರೊಟ್ಟಿಗೆ. ಅದು ಬಿಟ್ಟರೆ ಮತ್ತೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಅವ್ರು ಕಾಲ್ ಮಾಡಿ ನಿಮಗೆ ಬೆನ್ನು ಬೀಳಲ್ಲ. ನಿಮ್ಮ ವಯಸ್ಸು, ಆದಾಯ, ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಯಾವ ಪಾಲಿಸಿ ಬೆಸ್ಟ್ ಅಂತ ಅವರೇ ಕಂಪೇರ್ ಮಾಡಿ ಕನ್ನಡದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಕಂಪ್ಲೀಟ್ ಫ್ರೀ ಆಗಿ. ಅಷ್ಟು ಮಾತ್ರ ಅಲ್ಲ, ಮುಂದೊಂದು ದಿವಸ ಯಾವತ್ತಾದ್ರು ಕ್ಲೇಮ್ ಮಾಡೋ ಸಂದರ್ಭ ಬಂತು ಅಂದರೆ ನಿಮ್ಮ ಫ್ಯಾಮಿಲಿಯವರು ಜಸ್ಟ್ ಆ ಪಾಲಿಸಿ ಹಿಡ್ಕೊಂಡು ಡಿಟೋದವರಿಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಕ್ಲೇಮ್ ಮಾಡೋ ಸಂದರ್ಭ ಬಂದಿದೆ ಅಂಥೇಳಿ. ಅವರ ಕ್ಲೇಮ್ ಸಪೋರ್ಟ್ ಟೀಮ್ ಜೊತೆಗೆ ನಿಂತು ಅವರಿಗೆ
ಕ್ಲೇಮ್ ಮಾಡಿಸ್ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಕ್ಲೇಮ್ ಸಪೋರ್ಟ್. ಇವರಿಗೆ ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಕೂಡ ಇದೆ. ಹಾಗಾಗಿ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದವರ ಲಿಂಕ್ ಇದೆ. ಬೆಂಗಳೂರಿನ ಉದ್ಯಮಿಗಳಾದ ಝೀರೋದಾದ ನಿಖಿಲ್ ಕಾಮತ್, ನಿತಿನ್ ಕಾಮತ್ ಬೆಂಬಲಿತ ಸಂಸ್ಥೆ ಇದು. ನೀವು ಇವರ ಹೆಲ್ಪನ್ನು ಪಡಿಬೋದು, ಫ್ರೀ ಕನ್ಸಲ್ಟೇಷನನ್ನು ಬುಕ್ ಮಾಡ್ಕೋಬೋದು. ನಿಮ್ಮ ಫ್ರೀ ಇರೋ ಟೈಮ್ಗೆ ನೀವು ಟೈಮ್ ಸ್ಲಾಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಬನ್ನಿ. ಈಗ ಇನ್ನಷ್ಟು ತಿಳ್ಕೊಳ್ಳೇಬೇಕಾಗಿರೋ ವಿಚಾರವನ್ನು ನೋಡ್ತಾ ಹೋಗೋಣ ಟರ್ಮ್ ಇನ್ಶೂರೆನ್ಸ್ನಲ್ಲಿ. ಇಲ್ಲಿ ಮುಖ್ಯವಾಗಿರೋ ಭಾಗಕ್ಕೆ ಬರ್ತಾ ಇದ್ದೀವಿ, ಅದೇ ಇನ್ಕಮ್ ರಿಪ್ಲೇಸ್ಮೆಂಟ್. ನಾವು ಕಾರ್ ತಗೊಂಡ್ರೆ ಇನ್ಶೂರೆನ್ಸ್ ಮಾಡಿಸ್ತೀವಿ, ಮನೆ ಕಟ್ಟಿದ್ರೆ ಇನ್ಶೂರೆನ್ಸ್ ಮಾಡಿಸ್ತೀವಿ. ಆದರೆ ಆ ಕಾರು ಮನೆ ಕೊಳ್ಳೋಕೆ ಕಾರಣವಾಗಿರೋ ನಮ್ಮ ಭವಿಷ್ಯದ ಆದಾಯಕ್ಕೆ ಯಾವತ್ತಾದರೂ ಇನ್ಶೂರೆನ್ಸ್ ಮಾಡಿಸಿದೀವ? ಒಂದೇ ಲೆಕ್ಕ ಹಾಕಿ ನೋಡಿ. ನಿಮ್ಮ ಸಂಬಳ ತಿಂಗಳಿಗೆ 50,000 ರಿಂದ 70,000 ಇದೆ ಅಂತ ಇಟ್ಕೊಳ್ಳಿ. ವರ್ಷಕ್ಕದು ಒಂದು 12 ಲಕ್ಷ ಆಗುತ್ತೆ. ನೀವು ಇನ್ನು 30 ವರ್ಷ ಕೆಲಸ ಮಾಡ್ತೀರಾ ಅಂದರೆ ನಿಮ್ಮ ಒಟ್ಟು ಸಂಪಾದನೆಯ ಮೌಲ್ಯ 3.6 ಕೋಟಿ ರೂಪಾಯಿ. ಅಂದರೆ ಒಂದು ವೇಳೆ ದುಡಿಯೋ ವ್ಯಕ್ತಿ ತೀರ್ಕೊಂಡ್ರೆ ಕುಟುಂಬ ಕಳ್ಕೊಳ್ಳೋದು ಕೇವಲ ಒಬ್ಬ ವ್ಯಕ್ತಿಯನ್ನಲ್ಲ, ಬದಲಾಗಿ ಅವರ ದುಡಿಮೆಯನ್ನು 3.6 ಕೋಟಿ ರೂಪಾಯಿ ಲೈಫ್ ಟೈಮ್ ಅರ್ನಿಂಗನ್ನು. ಏನ್ರಿ ಜೀವನವನ್ನು ಎಷ್ಟೊಂದು ಕ್ಯಾಲ್ಕುಲೇಟ್ ಮಾಡಬೇಕಾ ಅಂತ ಅನಿಸ್ಬೋದು ನಿಮಗೆ, ಆದರೆ ಅದೇ ವಾಸ್ತವ. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ₹1 ಪೆಪ್ಪರ್ಮೆಂಟ್ ಕೂಡ ಯಾರೂ ಫ್ರೀಯಾಗಿ ಕೊಡಲ್ಲ ಈಗಿನ ಕಾಲದಲ್ಲಿ. ಹಾಗಿರ್ಬೇಕಾದ್ರೆ ಮನೆ ಬಾಡಿಗೆ, ಮನೆಯ EMI, ಕಾರ್ EMI, ಆಮೇಲೆ ಮಕ್ಕಳ ಸ್ಕೂಲ್ ಫೀಸ್, ಎಜುಕೇಷನ್, ಮದುವೆ, ಅದಕ್ಕೆಲ್ಲ ದುಡ್ಡು ಖರ್ಚಾಗುತ್ತೆ. ಡೈಲಿ ಮನೆಯ ರೇಷನ್, ಕರೆಂಟ್ ಬಿಲ್, ವಾಟರ್ ಬಿಲ್, ಫ್ಯೂಯಲ್, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲದಕ್ಕೂ ಕೂಡ ದುಡ್ಡು ಬೇಕಾಗುತ್ತೆ, ಖರ್ಚಾಗುತ್ತೆ. ಸೊ ಇಂಪಾರ್ಟೆಂಟ್. ದುಡಿಯೋ ವ್ಯಕ್ತಿಯಿಂದ ಬರ್ತಾ ಇದ್ದ ಆದಾಯ ನಿಂತರೆ ಇಡೀ ಸಂಸಾರ ಒಂದ್ಸಲ ಕಣ್ಣು ಬಟ್ಟೆ ಕಟ್ಟಿ ಕತ್ಲಿಗೆ ಬಿಟ್ಟಂಗೆ ಆಗುತ್ತೆ, ಬ್ಲ್ಯಾಂಕ್ ಆಗುತ್ತೆ. ಆ ಜಾಗದಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಂಥ ಫ್ಯಾಮಿಲಿಗೆ ಅದು ಬಂದು ಹೆಲ್ಪ್ ಮಾಡುತ್ತೆ. ದುಡಿಯೋ ವ್ಯಕ್ತಿಯ ಇನ್ಕಮನ್ನು ರಿಪ್ಲೇಸ್ ಮಾಡುತ್ತೆ ಅದು. ಇದರಿಂದ 3 ದೊಡ್ಡ ಅನುಕೂಲ ಆಗುತ್ತೆ. ಮೊದಲನೇದು ಲೈಫ್ ಸ್ಟೈಲ್. ಆ ಕುಟುಂಬ ಆ ಮನೆಯ ಯಜಮಾನನನ್ನು ಕಳ್ಕೊಂಡ ನಂತರ ಕೂಡ ಮೊದಲಿನ ಲೈಫ್ ಸ್ಟೈಲನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತಿಲ್ಲ. ಇಮ್ಮಿಡಿಯೇಟ್ಲಿ ಯಾವುದೋ ಒಂದು ಜಾಬ್ ಹುಡುಕಬೇಕು ಅಂತ ಹೇಳಿ ಒದ್ದಾಡೋ ಪರಿಸ್ಥಿತಿ ಇರೋದಿಲ್ಲ ಅವರಿಗೆ. ಎರಡನೇದು ಮಕ್ಕಳ ಭವಿಷ್ಯ ಮತ್ತು ಅವರಿಗೆ ಇಂಜಿನಿಯರಿಂಗೋ ಮೆಡಿಕಲ್ಲೋ ಓದಿಸೋಕೆ ದುಡ್ಡು ಬೇಕಲ್ವಾ. 10-20 ಲಕ್ಷದಿಂದ ಸಮ್ಟೈಮ್ಸ್ ಇವಾಗ ಇನ್ನೂ ಜಾಸ್ತಿನೇ ಇದೆ. ನಿಮ್ಗೆ ಗೊತ್ತಿರ್ಬೋದು, ಪ್ರೈವೇಟಲ್ಲೆಲ್ಲ ಸೀಟ್ ಬೇಕು ಅಂತ ಹೇಳಿದ್ರೆ, ಮೆರಿಟಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ. ಇನ್ನೊಂದು 10 ವರ್ಷ ಬಿಟ್ಟರೆ ಇನ್ಫ್ಲೇಷನ್ ಕಾರಣದಿಂದ ಅದು ಇನ್ನೆಷ್ಟು ಜಾಸ್ತಿ ಆಗಿರುತ್ತೆ ಯೋಚನೆ ಮಾಡಿ. ಮುಂಚೆ ಎಲ್ಲ 50,000 1 ಲಕ್ಷಕ್ಕೆ ಇಂಜಿನಿಯರಿಂಗ್ ಮುಗಿತಾ ಇತ್ತು, ಇವಾಗ ಆಗುತ್ತಾ? ಸೊ ಥಿಂಕ್ ಮಾಡಬೇಕು. ಬರೀ ಕಾಲೇಜ್ ಫೀಸ್ ಅಲ್ಲ, ಬೇರೆ ಸಿಟೀಸಲ್ಲಿ ಸಿಕ್ತು ಸೀಟ್ ಅಂತ ಹೇಳಿದ್ರೆ ಹಾಸ್ಟೆಲ್ ಫೀಸು ಕೂಡ ಅರೇಂಜ್ ಮಾಡಬೇಕು. ಸೊ ಕೋಟಿಗಟ್ಟಲೆ ಕವರೇಜ್ ಕೂಡ ಟರ್ಮ್ ಇನ್ಶೂರೆನ್ಸ್ ಇತ್ತು ಅಂದರೆ ಅದೆಲ್ಲದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಲಮ್ಸಮ್ ವರ್ಸಸ್ ರೆಗ್ಯುಲರ್ ಇನ್ಕಮ್. ಸರಿ, ಹಾಗಾದರೆ ಎಷ್ಟು ಕವರ್ ತಗೋಬೇಕು? ಇದಕ್ಕೊಂದು ರೂಲ್ ಆಫ್ ಥಂಬ್ ಇದೆ. ನಿಮ್ಮ ವಾರ್ಷಿಕ ಆದಾಯ ಎಷ್ಟಿರುತ್ತೋ ಅದರ ಕನಿಷ್ಠ 15 ರಿಂದ 20 ಪಟ್ಟು ಕವರ್ ಇರಬೇಕು. ನಿಮ್ಮ ರಿಟೈರ್ಮೆಂಟ್ ವಯಸ್ಸಿನವರೆಗೆ ಅಂದರೆ 60 ರಿಂದ 65 ವರ್ಷದವರೆಗೆ ಪಾಲಿಸಿ ಇದ್ರೆ ಸಾಕು. ಯಾಕಂದರೆ ಅಷ್ಟರ ಒಳಗೆ ನಿಮ್ಮ ಮಕ್ಕಳು ಸೆಟಲ್ ಆಗಿರ್ತಾರೆ, ನಿಮ್ಮ ಲೋನ್ಸ್ ಎಲ್ಲ ತೀರು ಹೋಗಿರುತ್ತೆ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ದುಡಿಯೋ ವ್ಯಕ್ತಿ ತೀರ್ಕೊಂಡ್ರೆ ಆ 1 ಕೋಟಿ ರೂಪಾಯಿ ಫ್ಯಾಮಿಲಿಗೆ ಹೇಗೆ ಸಿಗುತ್ತೆ ಅಂತ. ಉದಾಹರಣೆಗೆ 1 ಕೋಟಿದು ಮಾಡಿಸಿದ್ರೆ 2 ಕೋಟಿದು ಮಾಡಿಸಿದ್ರೆ 2 ಕೋಟಿ, 3 ಕೋಟಿದು ಮಾಡಿಸಿದ್ರೆ 3 ಕೋಟಿ, ಹೆಂಗೆ ಸಿಗುತ್ತೆ ಅಂತ. ಇಲ್ಲಿ ಜನ ಅನ್ಕೊಂಡಿರ್ತಾರೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಎಲ್ಲ ಒಂದೇ ಸಲ ಸಿಕ್ಬಿಡುತ್ತೆ ದುಡ್ಡು ಅಂತ. ಆದರೆ ಹಾಗೆ ಆಗಬೇಕು ಅಂತ ಏನಿಲ್ಲ, ಅದನ್ನು ನೀವು ಡಿಸೈನ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿಯ ರಿಕ್ವೈರ್ಮೆಂಟ್ಗೆ ತಕ್ಕಂತೆ. ಒಂದು ವೇಳೆ ಒಟ್ಟಿಗೆ 1 ಕೋಟಿ ರೂಪಾಯಿ ಫ್ಯಾಮಿಲಿಗೆ ಬಂತು ಅಂದರೂ ಕೂಡ ನಿಮ್ಮ ಫ್ಯಾಮಿಲಿಯ ಉಳಿದ ಸದಸ್ಯರಿಗೆ, ನಿಮ್ಮನ್ನು ಬಿಟ್ಟು ಉಳಿದವರಿಗೆ ದುಡ್ಡು ಕಾಸಿನ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಗೊತ್ತಿಲ್ಲ. 1 ಕೋಟಿ ಬಂದರೆ ಕುಟುಂಬಸ್ಥರು, ಫ್ರೆಂಡ್ಸು ಅವರು ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತ ನಿಮಗೇನಾದ್ರು ಆತಂಕ ಇತ್ತು ಅಂತ ಹೇಳಿದ್ರೆ ನೀವು ಅದಕ್ಕೆ ಬೇರೆ ಆಪ್ಷನ್ಸನ್ನು ಚೂಸ್ ಮಾಡ್ಬೋದು. ಆಪ್ಷನ್ ನಂಬರ್ 1 ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೊದಲಿಗೆ ಲಮ್ಸಮ್, ಅದು ಇಡೀ ಕವರ್ ಅಂದರೆ 1 ಕೋಟಿ ರೂಪಾಯಿ ಇದ್ದರೆ ಅದಷ್ಟು ಕೂಡ ಒಟ್ಟಿಗೆ ಸಿಗುತ್ತೆ. ದೊಡ್ಡ ಹೋಮ್ ಲೋನ್ ಇತ್ತು, ಬಿಗ್ ಎಕ್ಸ್ಪೆನ್ಸಸ್ ಅವರಿಗೆ ಅರ್ಜೆಂಟಿಗಿತ್ತು ಅಂದರೆ ಅಂಥ ಟೈಮ್ನಲ್ಲಿ ಅದು ಓಕೆ. ಇನ್ನೊಂದು 2ನೇ ಆಪ್ಷನ್ ಅಂದರೆ ರೆಗ್ಯುಲರ್ ಇನ್ಕಮ್ ಆಪ್ಷನ್. ಆ 1 ಕೋಟಿ ರೂಪಾಯಿ ಒಟ್ಟಿಗೆ ಫ್ಯಾಮಿಲಿಗೆ ಹೋಗಲ್ಲ. ಅವಾಗ ಮುಂದಿನ 15-20 ವರ್ಷಗಳ ಕಾಲ ತಿಂಗಳಿಗೆ 50,000 ರೂಪಾಯಿ, 1 ಲಕ್ಷ ಇದರ ಸ್ಯಾಲ್ರಿ ಥರ ಹೋಗುತ್ತೆ. ಪ್ರತಿ ತಿಂಗಳು ಬಿಡದೆ ಹೋಗುತ್ತೆ. ಯಾವುದೇ ಜಾಬ್ ಮಾಡ್ತಾ ಇರಲ್ಲ ಅವರು, ಬಟ್ ಸ್ಯಾಲ್ರಿ ಥರ ದುಡ್ಡು ಬರ್ತಾ ಇರುತ್ತೆ. ದೊಡ್ಡ ಅಮೌಂಟ್ ಒಟ್ಟಿಗೆ ಬಂದರೆ ಮ್ಯಾನೇಜ್ ಮಾಡೋಕ್ಕೆ ಫಿನಾನ್ಷಿಯಲ್ ನಾಲೆಜ್ ಅಷ್ಟು ಇಲ್ಲ ಅಂದರೆ ಯಾರಾದರೂ ಬಂದು ಮೋಸ ಮಾಡಿಬಿಡ್ತಾರೆ, ತೊಗೊಂಡು ಹೋಗ್ಬಿಡ್ತಾರೆ, ಆಮೇಲೆ ಬೀದಿಗೆ ಹಾಕ್ತಾರೆ ಫ್ಯಾಮಿಲಿ ಅವ್ರನ್ನ ಅನ್ನೋ ಆತಂಕ ಇದ್ದರೆ ಅಂಥ ಫ್ಯಾಮಿಲಿಗಳಿಗೆ ಇದು ಬೆಸ್ಟ್. ನಾವು ಹೇಳ್ತೀವಿ ರೆಕಮೆಂಡೇಶನ್ ಏನು ಅಂದರೆ, ನೀವು ನಿಮಗೆ ನಾಲೆಜ್ ಇರಬೇಕು ಫಿನಾನ್ಷಿಯಲ್ ಲಿಟ್ರಸಿ, ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಫಿನಾನ್ಷಿಯಲ್ ಲಿಟ್ರಸಿಯನ್ನು ಕೊಡಬೇಕು. ಬೇಸಿಕ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ಬೇಕು, ನೀವು ಕಲಿಯೋದ್ರ ಜೊತೆಗೆ ಅವ್ರಿಗೂ ಹೇಳ್ಕೊಟ್ಟಿರಬೇಕು ಅನ್ನೋದು ನಮ್ಮ ರೆಕಮೆಂಡೇಶನ್. ಇನ್ ಕೇಸ್ ಸದ್ಯಕ್ಕೆ ಅದು ಇಲ್ಲ ಅಂದರೆ ಈ ಥರದ ಆಪ್ಷನನ್ನು ಕೂಡ ನೋಡ್ಕೋಬೋದು. ಆಪ್ಷನ್ ನಂಬರ್ 3 ಹೈಬ್ರಿಡ್.
ಇದು ಮೇಲಿನ ಎರಡರ ಕಾಂಬಿನೇಷನ್. 25% ದುಡ್ಡು ಒಟ್ಟಿಗೆ ಸಿಗೋ ತರ ಮಾಡ್ಬೋದು. ಉದಾಹರಣೆಗೆ 1 ಕೋಟಿದ್ ಮಾಡಿಸಿದ್ದವರಿಗೆ 25 ಲಕ್ಷ ರೂಪಾಯಿ ಒಂದು ಶಾರ್ಟಲ್ಲಿ ಬರೋ ತರ, ಉಳಿದಿರೋ ದುಡ್ಡು ತಿಂಗಳು ಸ್ಯಾಲರಿ ರೀತಿ ಬರೋ ತರ ಮಾಡ್ಕೋಬಹುದು. ಈ ಆಪ್ಷನ್ ಕೂಡ ತುಂಬಾ ಜನಕ್ಕೆ ಅವರವರ ಕರೆಂಟ್ ಸಿಚುವೇಶನ್ ಮೇಲೆ ಯೂಸ್ ಆಗ್ಬೋದು. ಬದುಕಿದ್ದಾಗ್ಲೂ ಸಿಗುತ್ತೆ ರಕ್ಷಣೆ. ತುಂಬಾ ಜನ ಏನು ಕೇಳ್ತಾರೆ ಗೊತ್ತಾ, ಬಿಡ್ರಿ ಫ್ಯಾಮಿಲಿದೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳಿ, ನಾನು ಕೆಲವ್ರು ಹಂಗೂ ಇರ್ತಾರೆ, ನಾನು ಸತ್ರೆ ಫ್ಯಾಮಿಲಿಗೆ ತಾನೇ ಸಿಗೋದು 1 ಕೋಟಿ, ನಾನು ಬದುಕಿರುವಾಗೇನು ಬರಲ್ವಲ್ಲ ಅಂತ. ಆದರೆ ಸ್ನೇಹಿತರೆ, ಬದುಕಿರುವಾಗಲೂ ಯಾವುದಾದ್ರೂ ಗಂಭೀರ ಕಾಯಿಲೆ ಬಂದರೆ ಆಗಲೂ ಟರ್ಮ್ ಇನ್ಶೂರೆನ್ಸನ್ನು ಕೆಲಸಕ್ಕೆ ಬರೋ ಥರ ಡಿಸೈನ್ ಮಾಡ್ಬೋದು. ಅದಕ್ಕೆ ಟರ್ಮ್ ಇನ್ಶೂರೆನ್ಸಲ್ಲಿ ಎಕ್ಸ್ಟ್ರಾ ಆಪ್ಷನ್ಸ್ ಇರ್ತವೆ. ರೈಡರ್ಸ್ ಅನ್ನೋದನ್ನು ಆ್ಯಡ್ ಆನ್ಸನ್ನು ಹಾಕಿಸ್ಕೋಬೇಕು. ಬೇಸಿಕ್ ಪಾಲಿಸಿಗೆ ಹಾಕೋ ಎಕ್ಸ್ಟ್ರಾ ಆ್ಯಡ್ ಆನ್ ಇವೆಲ್ಲವೂ ಕೂಡ. ಮುಖ್ಯವಾಗಿ 3 ಥರದ ಆಪ್ಷನ್ಸ್ ಇದಾವೆ ಸೇರಿಸ್ಕೊಳ್ಳೋಕ್ಕೆ. ಮೊದಲನೇದು ಕ್ರಿಟಿಕಲ್ ಇಲ್ನೆಸ್ ರೈಡರ್. ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಕಿಡ್ನಿ ಫೇಲ್ಯೂರ್ನಂಥ ಗಂಭೀರ ಕಾಯಿಲೆ ಏನಾದರೂ ಬಂತು ಅಂದರೆ ಹಾಸ್ಪಿಟಲ್ ಖರ್ಚು ಲಕ್ಷಾಂತರ ರೂಪಾಯಿ ಆಗುತ್ತೆ. ಪಾಲಿಸಿಯಲ್ಲಿ ಈ ರೈಡರ್ ಇದ್ರೆ ಕಾಯಿಲೆ ಡಯಾಗ್ನೋಸ್ ಆದ ತಕ್ಷಣ ಇನ್ಶೂರೆನ್ಸ್ ಕಂಪನಿ ದೊಡ್ಡ ಮೊತ್ತದ ದುಡ್ಡನ್ನು ಕೊಡುತ್ತೆ. ಇದರಿಂದ ನಿಮ್ಮ ಟ್ರೀಟ್ಮೆಂಟ್ ಹಾಗೆ ಮನೆ ಖರ್ಚು ಈಸಿಯಾಗಿ ನಿಭಾಯಿಸಬಹುದು. ಎರಡನೇದು ವೇವರ್ ಆಫ್ ಪ್ರೀಮಿಯಂ. ಒಂದು ವೇಳೆ ಯಾವುದಾದ್ರೂ ಕಾಯಿಲೆ ಅಥವಾ ಅಪಘಾತದಿಂದ ಕೆಲಸ ಮಾಡೋಕೆ ಆಗದೆ ಡಿಸೇಬಲ್ ಆದರೆ, ಸಂಬಳ ನಿಂತು ಹೋದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋ ಅವಶ್ಯಕತೆ ಇಲ್ಲ. ಈ ಎಕ್ಸ್ಟ್ರಾ ರೈಡರ್ ಹಾಕ್ಸ್ಕೊಂಡಿದ್ದವರಿಗೆ ಮುಂದೇನೆಲ್ಲ ಪ್ರೀಮಿಯಂ ಅನ್ನ ಮನ್ನಾ ಮಾಡಲಾಗುತ್ತೆ. ಆದರೆ ಪ್ರೀಮಿಯಂ ಕಟ್ಟದೇ ಇದ್ರೂ ಪಾಲಿಸಿ ಕವರೇಜ್ ಅದರ ಅವಧಿಯುದ್ದಕ್ಕೂ ಹಾಗೆ ಆಕ್ಟಿವ್ ಆಗೇ ಇರುತ್ತೆ. ಇನ್ನು ಆಕ್ಸಿಡೆಂಟಲ್ ಡಿಸೆಬಿಲಿಟಿ. ಒಂದು ವೇಳೆ ಅಪಘಾತದಿಂದ ಪರ್ಮನೆಂಟ್ ಆಗಿ ಅಂಗವೈಕಲ್ಯ ಆದರೂ ಕೂಡ ಈ ರೈಡರ್ ಅಡಿಯಲ್ಲಿ ಅಂತವರಿಗೆ ದುಡ್ಡು ಸಿಗುತ್ತೆ. ಒಂದೇ ಲಂಸಮ್ ಆಗಿ ಸಿಗುತ್ತೆ, ಇಲ್ಲ ಸ್ಟ್ರಕ್ಚರಲ್ ಆಗಿ ಸ್ವಲ್ಪನೇ ಸಿಗುತ್ತೆ. ಇದರಿಂದ ನಿಮ್ಮ ಮುಂದಿನ ಜೀವನ ನಡೆಸೋಕೆ ದುಡ್ಡಿನ ಆಧಾರ ಇರುತ್ತೆ. ಮೂಲೆ ಸೇರಿದ್ರು ಕೂಡ ದುಡ್ಡಿಲ್ಲ ಅನ್ನೋ ಸಿಚುವೇಶನ್ ಇರಲ್ಲ. ಇನ್ನು ಸ್ನೇಹಿತರೆ, ಕಡೆಲಾಗಿ ಇಷ್ಟೇ ಹೇಳೋದು, ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೂ ಎಸೆನ್ಷಿಯಲ್ ಆಗಿ ಹೋಗಿದೆ. ಆದರೆ ಸುಮ್ಮನೆ ಕಣ್ಣು ಮುಚ್ಚಿ ತಪ್ಪು ಪಾಲಿಸಿಗಳನ್ನು ತಗೊಳಕ್ಕೆ ಹೋಗಬೇಡಿ. ನಿಮಗೆ ಯಾವುದೇ ಕನ್ಫ್ಯೂಷನ್ ಇದ್ರೆ ಆಗಲೇ ಹೇಳಿದ ಹಾಗೆ ಡಿಟೋದವರ ಹೆಲ್ಪನ್ನು ಕನ್ನಡದಲ್ಲೇ ಪಡಿಬೋದು, ಫ್ರೀ ಆಗಿ ಪಡಿಬೋದು. ಅಲ್ಲಿರೋ IRDAI, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿಂದ ಸರ್ಟಿಫೈಡ್ ಆಗಿರೋ ಎಕ್ಸ್ಪರ್ಟ್ಸಿಂದ ನೀವು ಫ್ರೀ ಆಗಿ ಕನ್ನಡದಲ್ಲಿ ಅಡ್ವೈಸನ್ನು ಪಡಿಬೋದು. ನಿಮ್ಮ ಫ್ಯಾಮಿಲಿಯ ಸೈಜ್, ನಿಮ್ಮ ಇನ್ಕಮ್, ಎಕನಾಮಿಕ್ ಸಿಚುವೇಶನ್, ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನು ನೋಡಿ ನಿಮಗೆ ಯಾವ ಸೂಟ್ ಆಗುತ್ತೆ ಅದನ್ನು ನೀವು ಅವರಿಂದ ಅಡ್ವೈಸನ್ನು ಪಡಿಬೋದು. ಅವ್ರು ನಿಮಗೆ ಆಪ್ಷನ್ಸನ್ನು ಮುಂದಿಡ್ತಾರೆ, ನೀವು ಅದನ್ನು ಚೂಸ್ ಮಾಡ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದವರ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.